ಹಾಯ್ ಹಲೋ ಆ್ಯಂಡ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅಮೃತಗೌಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನಾವು ಇವತ್ತು ಉಳ್ವಿಗೆ ಹೋಗ್ತಾ ಇದ್ದೀವಿ. ಉಳ್ವಿ ಟೆಂಪಲಿಗೆ ಹೋಗಿ ಬರೋಣ ಅಂತ. ಶ್ರಾವಣ ಅಲ್ವಾ, ಶ್ರಾವಣದಲ್ಲಿ ಉಳ್ವಿಗೆ ಒಂದು ಸಲ ಹೋಗ್ತೀವಿ. ಅಂದರೆ ಅಂದರೆ ಇದು ಕಾರವಾರದಿಂದ ಒಂದು 90 ಕಿಲೋಮೀಟ್ರ್. ಅಂದರೆ ನಾವಿರೋ ಕಡೆಯಿಂದ ಒಂದು 26 ಕಿಲೋಮೀಟ್ರ್ ಅಷ್ಟೇ, ನಾನಿರೋ ಕಡೆಯಿಂದ. ಅಷ್ಟು ಹತ್ತಿರ ಇದ್ರೂ ನಾವು ಹೋಗಲ್ಲ. ಅಂದರೆ ಶ್ರಾವಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಇದು ಉಳ್ವಿ ಟೆಂಪಲ್ ಏನಿದೆ, ಇದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಡಿಸ್ಟಿಕ್ಕಲ್ಲಿ ಇರುವಂಥ ಒಂದು ಪ್ರಸಿದ್ಧ ಜೈನ ತೀರ್ಥಕ್ಷೇತ್ರ ಅಂತ ಹೇಳ್ಬೋದು. ಈ ಟೆಂಪಲು ಶ್ರೀ ಚನ್ನಬಸವೇಶ್ವರ ಹಾಗೂ ಜೈನ ಧರ್ಮದ ಮಹಾನ್ ಸಂತ ಶ್ರೀ ಚನ್ನಬಸವಣ್ಣರ ನೆನಪಿಗೆ ಹೆಸರುವಾಸಿಯಾದಂಥ ಒಂದು ದೇವಸ್ಥಾನ. ಈ ಸುತ್ತಮುತ್ತಲು ದಟ್ಟ ಅರಣ್ಯ, ಸುಂದರ ಪ್ರಕೃತಿ ಇರೋದ್ರಿಂದ ಉಳ್ವಿ ಒಂದು ಪ್ರವಾಸಿಗರನ್ನು ತುಂಬ ಆಕರ್ಷಣೆ ಮಾಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ಪ್ರತಿ ವರ್ಷ ತುಂಬ ಜನ ಭಕ್ತರು ಕೂಡ ಭೇಟಿ ನೀಡಿ ದೇವರ ದರ್ಶನ ಪಡೀತಾರೆ. ಇಲ್ಲಿ ಜಾತ್ರೆ ಕೂಡ ಬಹಳ ವೈಭವದಿಂದ ನಡೆಯುತ್ತೆ. ಫೆಬ್ರವರಿ ಅಥವಾ ಜನವರಿಯಲ್ಲಿ ಜಾತ್ರೆ ಆಗುತ್ತೆ. ಜಾತ್ರೆಗೂ ಕೂಡ ತುಂಬ ಜನ ಬರ್ತಾರೆ. ಇಲ್ಲಿಂದ ಪಾದಯಾತ್ರೆ ಕೂಡ ಮಾಡ್ತಾರೆ. ಇವಾಗ ಶ್ರಾವಣ ನಡೀತಾ ಇದೆಯಲ್ಲ, ಶ್ರಾವಣದಲ್ಲೂ ಕೂಡ ಜನ ಬರ್ತಾ ಇದ್ದಾರೆ. ನೋಡಿ, ನಾವು ಉಳ್ವಿಗೆ ಬಂದು ರೀಚ್ ಆದ್ವಿ, ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಶ್ರಾವಣ ಅಂದರೆ ಎಲ್ಲರೂ ಒಂದು ಸಲ ಹೋಗಿ ದೇವರ ದರ್ಶನ ಮಾಡಿ ಬರ್ತೀವಿ. ಅದಕ್ಕೋಸ್ಕರ ನಾವು ಕೂಡ ಬಂದ್ವಿ, ಒಂದು ಸಲ ಹೋಗಿ ಬರೋಣ ಅಂತ. ಇದು ನೋಡಿ, ಉಳ್ವಿ ದೇವಸ್ಥಾನದ ಇದು ಎಂಟ್ರೆನ್ಸು ಈ ಥರ ಇದೆ. ನಾನು ಇವಾಗ ತುಂಬ ದಿನ ಅಲ್ಲ, ಒಂದು ವರ್ಷನೇ ಆಯ್ತು ನಾವು ಬಂದಿರಲಿಲ್ಲ. ಹತ್ರದಲ್ಲಿದ್ದೀವಿ, ಅದರಲ್ಲಿ ಬರಲಿಕ್ಕೆ ಆಗಲ್ಲ. ಮೊದಲೆಲ್ಲ ಅಂದರೆ ಇಲ್ಲಿ ಜಾತ್ರೆ ಟೈಮಿಗೆ ಒಂದು ವರ್ಷ ಏನೋ ಪೋಲಿಯೋ ಡ್ಯೂಟಿ ಬಂದಿತ್ತು. ಆವಾಗ ನಮ್ಗೆ ಇಲ್ಲಿ ಡ್ಯೂಟಿಗೆ ಹಾಕಿದ್ರು, ಆವಾಗ ಬಂದಿದ್ವಿ. ಇವಾಗ ಅಂದರೆ ಇಲ್ಲಿ ಹತ್ತಿರ ಹಾಸ್ಪಿಟ್ಲು ಕೂಡ ಇದೆ. ಜಾತ್ರೆ ಟೈಮಿಗೆ ಎಲ್ರಿಗೂ ಇಲ್ಲಿ ಡ್ಯೂಟಿಗೆ ಹಾಕಿರ್ತಾರೆ. ನೋಡಿ, ಇದು ಎಂಟ್ರೆನ್ಸು. ಹೋಗ್ತಾ ಇದ್ದೀವಿ. ಜಾತ್ರೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಜನ ಅಂದರೆ ಈ ಕಡೆ ಅವ್ರದ್ದು ಅಂದರೆ ಧಾರವಾಡ, ಬೈಲಹೊಂಗಲ, ಬೆಳಗಾವಿ ಆ ಕಡೆಯವರೆಲ್ಲ ತುಂಬ ಬರ್ತಾರೆ. ಅಂದರೆ ಅವರದು ಇದು ಏನಂತಾರೆ, ಅದು ಕುಲ ದೇವರಾಗಿರುತ್ತಾರೆ. ಅದಕ್ಕೋಸ್ಕರ ಜಾತ್ರೆಗೆ ಅವರು ಚಕ್ಕಡಿ ಗಾಡಿ ಮೊದಲೆಲ್ಲ ತುಂಬ ಚಕ್ಕಡಿ ಗಾಡಿ ಎಲ್ಲ ಬರ್ತಾಯಿತ್ತು, ಇವಾಗೆಲ್ಲ ಬರಲ್ಲ. ಅಲ್ಲಿ ಸ್ಕೂಲಿಗೆಲ್ಲ ರಜೆ ಕೊಟ್ಬಿಡ್ತಾರೆ. ಅಂದರೆ ತುಂಬ ವೆಹಿಕಲ್ ಅಂತೂ ರೋಡಲ್ಲಿ ನಮಗೆ ರೋಡ್ ಕ್ರಾಸ್ ಮಾಡಲಿಕ್ಕೂ ಆಗಲ್ಲ. ನಾವು ಹಾಸ್ಪಿಟ್ಲಿಗೆಲ್ಲ ಹೋಗಬೇಕಿದ್ರೆ ಅಷ್ಟು ರಶ್ ಇರುತ್ತೆ. ಪಾದಯಾತ್ರೆ ಮಾಡುವವರು ಕೂಡ ಇವಾಗಲೂ ಶ್ರಾವಣದಲ್ಲಿ ತುಂಬ ಜನ ಹೋಗ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಬಂದಿದ್ದರು ಒಬ್ಬರು, ಪಾಪ ಪಾದಯಾತ್ರೆ ಮಾಡಿ ಕಾಲೆಲ್ಲ ಫುಲ್ಲು ಗಾಯ ಆಗಿ ತುಂಬ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ಅದೇ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ, ಏನಾದರೂ ಔಷಧ ಕೊಡಿ ಅಂತ ಹೇಳ್ತಾ ಬಂದಿರಿ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಡೈಲಿ ಇರುತ್ತೆ. ಡೈಲಿ ಒಂದು 12 ಗಂಟೆ 12:30ಗೆ ಊಟ ಸ್ಟಾರ್ಟ್ ಆಗುತ್ತೆ. 3 ಗಂಟೆ ತನಕ ಊಟ ಇರುತ್ತೆ. ನೋಡಿ, ಇಲ್ಲಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಈ ಕಡೆಯಲ್ಲಿ ಅನ್ನ ಸಂತರ್ಪಣೆ ಇವಾಗೆಲ್ಲ ಚೆನ್ನಾಗಾಗಿದೆ. ಮೊದಲೆಲ್ಲ ಈ ಥರ ಇರಲಿಲ್ಲ. ಊಟಕ್ಕೆಲ್ಲ ಕೂತ್ಕೊಳ್ಳೋ ಚೆನ್ನಾಗಾಗಿದೆ ಇವಾಗ. ನಾವು ಊಟ ಅಂತೂ ಮಾಡಿಲ್ಲ, ಹಾಗೆ ಬಂದ್ವಿ. ನೋಡಿ, ಅಂದರೆ ನಾನು ಒಂದು ವರ್ಷನೇ ಆಯ್ತೇನೋ ಇಲ್ಲಿ ಬಂದಿರಲಿಲ್ಲ. ಹೋಗ್ತಾ ಇದ್ದೀವಿ. ಅಲ್ಲಿ ಆ ಕಡೆ ಒಂದು ಸ್ನಾನ ಮಾಡೋ ಕೊಳ ಥರ ಇದೆ. ಅಲ್ಲೆಲ್ಲ ಅಂದರೆ ಅವ್ರು ಹೊರಗಿನ, ನಾವೆಲ್ಲ ಅಂದರೆ ಮನೆಯಿಂದಲೇ ಸ್ನಾನ ಮಾಡಿ ಎಲ್ಲ ಹೋಗಿರ್ತೀವಿ. ಹೊರಗಿಂದ ಬಂದವರೆಲ್ಲ ಅಲ್ಲಿ ಸ್ನಾನ ಮಾಡಿ ದೇವಸ್ಥಾನದೊಳಗೆ ಹೋಗೋದು. ಹಾಗೆ ತುಂಬ ಅಭಿಷೇಕ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಮೊದಲೆಲ್ಲ ಅಂದರೆ ಒಳಗಡೆ ಕೂತ್ಕೊಂಡು ಅಂದರೆ ಕುಳಿಸ್ಕೊಡ್ತಿದ್ವಿ. ಈ ಕಡೆ ಎಲ್ಲ ನೋಡಿ, ಉಳ್ಕೊಳ್ಳಿಕ್ಕೆ ರೂಮಿನ ವ್ಯವಸ್ಥೆ ಹೊರಗಿಂದ ಎಲ್ಲ ಬಂದವರಿಗೆ ಉಳ್ಕೋಬೋದು. ಅಂದರೆ ಕೆಲವರೆಲ್ಲ ಅಂದರೆ ಹೊರಗಡೆನೇ ಅಲ್ಲಿ ಜಾತ್ರೆ ಟೈಮಿಗೆ ಅಂದರೆ ಅಲ್ಲಲ್ಲಿ ಆ ಕಡೆ ಗದ್ದೆ ಆ ಕಡೆ ಎಲ್ಲ ಅವ್ರದ್ದು ಶಾಮಿಯಾನ ಹಾಕಿ ಪೆಂಡಲೆಲ್ಲ ಹಾಕಿ ಅವರು ಅಲ್ಲೇ ಅಡುಗೆ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ಕೋತಾರೆ. ಟೆಂಪಲಲ್ಲಿ ಒಂದು ವಿಶೇಷ ಅಂದರೆ ಹುಗ್ಗಿ ಅಂತ ಮಾಡ್ತಾರೆ. ಇದು ನೋಡಿ, ರಥ, ಬೆಳ್ಳಿ ರಥ ಇದೆ ನೋಡಿ. ಅದು ಹುಗ್ಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ ತಿನ್ನಲಿಕ್ಕೆ. ಅದೇ ನಾವು ಜಾತ್ರೆ ಟೈಮಿಗೆಲ್ಲ ಡ್ಯೂಟಿ ಹಾಕ್ತಾರಲ್ಲ, ಆವಾಗ ಅಲ್ಲಿ ಪೆಂಡಲ್ ಹಾಕಿ ಅಲ್ಲೆಲ್ಲ ಮಾಡಿರ್ತಾರಲ್ಲ, ಅಲ್ಲೆಲ್ಲ ಊಟ ಮಾಡ್ತಿದ್ವಿ. ಇಲ್ಲೂ ರೊಟ್ಟಿ ಕೂಡ ಕೊಡ್ತಾರೆ ಊಟಕ್ಕೆ. ತುಂಬ ಚೆನ್ನಾಗಿರುತ್ತೆ ಊಟ. ನೋಡಿ, ನಾವು ಅದೇ ಆ ಕಡೆ ನೀರಿನ ಸ್ನಾನ ಏನಿತ್ತಲ್ಲ, ಆ ಕಡೆ ಏನು ಹೋಗಿಲ್ಲ ನಾವು. ಹಾಗೆ ನೋಡ್ಕೊಂಡು ಬಂದ್ವಿ. ಅಂದರೆ ಮನೆಯಿಂದನೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡಿ, ಕೋತಿಗಳು ಎಲ್ಲ ನೋಡಿ ಹೇಗೆ ಕೂತ್ಕೊಂಡಿದೆ.
ಅಲ್ಲೆಲ್ಲ ಪಾಪ ಎಲ್ಲರೂ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಕೊಡ್ತಾಯಿದ್ರು. ನಾನೇನು ಕೊಟ್ಟಿಲ್ಲ ಅಂದರೆ ಕೊಡಲಿಲ್ಲ ಅಂದರೆ ಮೈ ಮೇಲೆ ಬಂದಿರುತ್ತಲ್ಲ ಒಂದೊಂದು ಸಲ ಅಂತ ಅದಕ್ಕೆ ಕೊಟ್ಟಿಲ್ಲ ನೋಡಿ. ನಾವು ಸಂಡೇ ಹೋಗಿದ್ವಿ, ಅಷ್ಟೇನು ಸಂಡೇ ಕೂಡ ರಶ್ ಇರುತ್ತೆ. ನಾವು ಹೋದವಾಗ ಅಷ್ಟೇನು ಜನ ಇರಲಿಲ್ಲ. ಅಂದರೆ ದರ್ಶನ ಕೂಡ ಬೇಗ ಆಯಿತು. ಬಟ್ ಎಲ್ಲ ಅವರು ಅಭಿಷೇಕ ಇದ್ದವ್ರದ್ದೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಕೂಡ ಅಭಿಷೇಕ ಇತ್ತು, ಅದಕ್ಕೋಸ್ಕರ ತುಂಬ ಲೇಟ್. ಜಾತ್ರೆ ಟೈಮಿಗಂತೂ ಇಲ್ಲಿ ಕಾಲು ಹಾಕ್ಲಿಕ್ಕೆ ಜಾಗ ಇರಲ್ಲ, ಅಷ್ಟು ತುಂಬ ರಶ್ ಇರುತ್ತೆ ನೋಡಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಈ ಥರ ಇದೆ. ಅಂದರೆ ಅದು ಅಭಿಷೇಕ ಅದೇನು ಚೀಟಿ ಮಾಡಿರಲಿಲ್ಲ. ನನ್ನ ಮಗಳು ಹಾಗೆ ವಾಪಸ್ ಬರ್ತಾಯಿದ್ವಿ ಚೀಟಿ ಮಾಡಿಸ್ಕೊಂಡು. ಹಾಗೆ ಹೋಗೋಣ ಅಂತ ಮಾಡಿಸ್ಕೊಂಡು. ಇದು ನೋಡಿ ಚೆನ್ನಬಸವೇಶ್ವರ. ಮನೇಲಿ ಫೋಟೋ ತೆಗಿಸ್ಲಿಕ್ಕೆಲ್ಲ ಹಲೋ ಇಲ್ಲ. ಅವರು ಒಬ್ಬರು ಸೆಕ್ಯೂರಿಟಿ ಇದ್ರು, ಆ ಕಡೆ ಇದ್ದರು, ಎಲ್ಲ ಫೋಟೋ ತೆಗೆಸ್ಕೋತಾ ಇದ್ದಾರೆ. ಯಾರೋ ಒಬ್ಬರು ತೆಗೆಸ್ಕೋತಾ ಇದ್ರು ಪಾಪ, ಅವ್ರ ಮೊಬೈಲೇ ತೊಗೊಂಡು ಹೋದರು. ನಾನು ವೀಡಿಯೋ ಮಾಡ್ತಾ ಇದ್ದವಾಗಲೂ ಯಾರು ಇರಲಿಲ್ಲ. ತೆಗಿಲಿಕ್ಕೆ ಕೊಡ್ತಾರೆ, ಇವಾಗಂತ ಜಾತ್ರೆ ಟೈಮಿಗೆಲ್ಲ ಆಗಲ್ಲ ತೆಗಿಲಿಕ್ಕೆ. ನೋಡಿ ಅಲ್ಲಿ ಇದೆ ನೋಡಿ ಉಳ್ವಿ ಚೆನ್ನಬಸವೇಶ್ವರ. ಮೊದಲೆಲ್ಲ ಒಳಗಡೆ ಅಲ್ಲೇ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಸ್ತಾಯಿದ್ರು. ಇವಾಗ ಅಂದರೆ ಅಲ್ಲಿ ಒಳಗೆ ಹೋಗ್ಲಿಕ್ಕೆಲ್ಲ ಪರ್ಮಿಷನ್ ಇಲ್ಲ. ಇಲ್ಲಿ ಅಭಿಷೇಕ, ನಾವು ಕೂಡ ಅಭಿಷೇಕ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನೋಡಿ. ವಿಡಿಯೋ ಇಷ್ಟ ಆಯ್ತಂತ ಎಲ್ಲ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.